ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕೆಳಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಮೊದಲನೇ ದಿನದ ವ್ಲಾಗ್, ಫಸ್ಟ್ ಡೇ ವ್ಲಾಗ್ ಅಂದರೆ ಮೊದಲನೇ ವ್ಲಾಗ್ ನನ್ನ ಈ ಚಾನಲಲ್ಲಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಜೊತೆಗೆ ನಮ್ಮ ಮನೆ ಹಾಲುಕ್ಸೋ ದಿನ ಕೂಡ ಇವತ್ತೇ. ಹಾಗಾಗಿ ಒಳ್ಳೆ ಶುಭ ದಿನದಿಂದ ವ್ಲಾಗ್ನ ಶುರು ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಒಂದು 10 ಡೇಸ್ ಆಯಿತು ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ಯಾವುದೇ ವೀಡಿಯೋಸ್ ಹಾಕಿಲ್ಲ. ಯಾಕೆ ಅಂದರೆ ಅದಕ್ಕೆ ರೀಸನ್ ಇರೋದು ಇದೇನೆ, ಒಂದು ಒಳ್ಳೆ ದಿನ ಶುರು ಮಾಡೋಣ ಶುಭ ಸೂಚನೆಯಿಂದ ಅನ್ನೋ ಉದ್ದೇಶ ಇತ್ತು. ಹಾಗಾಗಿ ದಯವಿಟ್ಟು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಪೋರ್ಟ್ ಮಾಡಿ, ಫುಲ್ಲಾಗಿ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕೆಲಸ ಮಾಡಿಕೊಂಡು ಹಿಂದಿನ ದಿನನೆಲ್ಲ ರೆಡಿ ಮಾಡಿಟ್ಟಿದ್ದೆ. ದೇವ್ರ ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಒಣಗಲಿಕ್ಕೆ ಒರೆಸಿಟ್ಬಿಟ್ಟು ನಾನು ಮನೆಗೆ ಹೋಗಿದ್ದೆ, ಅಮ್ಮನ ಮನೆಯಲ್ಲೇ ಮನಗಿದ್ದೆ. ಹಾಗಾಗಿ ಅಲ್ಲಿಂದ ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ಆ ವಾತಾವರಣ ನೋಡಿದ್ರಲ್ಲ ಎಷ್ಟು ಕೋಗಿಲೆ ದನಿ ಹೆಂಗೆ ಕೇಳಿಸ್ತಾ ಇತ್ತು ಅಂತ. ಈಗ ಮಾಡಿರೋ ಮನೆ ಮುಂದೆ ವಾತಾವರಣ ಹಾಗೆ ಇರೋದು, ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ನಾನು ರಂಗೋಲಿ ಎಲ್ಲ ಬಿಟ್ಕೊಂಡು ಬಾಗಿಲಿಗೆ ನಾನು ಸಿಂಪಲಾಗಿ ಒಂದು ಬಾರ್ಡರ್ನ ಬಿಡ್ತೀನಿ ಅಷ್ಟೇ. ನಾನು ಜಾಸ್ತಿ ರಂಗೋಲಿ ಬಿಡ್ಲಿಕ್ಕೆ ಹೋಗಲ್ಲ, ಒಂಥರ ಅರಗ್ದಂಗೆ ಆಗುತ್ತೆ. ಚಿಟ್ಟೆ ಬೇರೆ ಚಿಕ್ಕೋಳಲ್ವ, ಅವಳು ಎಲ್ಲನೂ ಅರಗ್ತಾಳೆ. ರಂಗೋಲಿ ಅರಗ್ದಾಗ ಅಷ್ಟು ಚೆಂದ ಕಾಣಲ್ಲ ಅಂದ್ಬಿಟ್ಟು ಹೊಸ್ಲಿಗೆ ಮತ್ತು ಬಾರ್ಡರ್ನ ಬಿಟ್ಕೊತೀನಿ ಕೆಳಗಡೆಗೆ ಅಷ್ಟೇ ಚೆಂದ ಕಾಣೋ ಥರ ಮಾಡ್ಕೊತೀನಿ. ಚೆನ್ನಾಗಿದೆಯಾ ರಂಗೋಲಿ ಅಂತ ಕಾಮೆಂಟ್ ಮಾಡಿ. ಅದಾದಮೇಲೆ ಇನ್ನೂ ನೋಡಿ ಬೆಳಕಾಗಿಲ್ಲ, ಅಷ್ಟರಲ್ಲಿ ನಾನು ಕಸ ಗುಡಿಸ್ಕೊತಾ ಇದ್ದೀನಿ. ಹೊಸ ಮನೆಯಿಂದನೇ ಫಸ್ಟ್ ವಿಡಿಯೋ ಶುರು ಮಾಡಬೇಕು ಅನ್ನೋದು ನನ್ನ ಆಸಕ್ತಿ ಇತ್ತು. ಹಂಗಾಗಿ ನಾನು ವೆಯ್ಟ್ ಮಾಡಿಕೊಂಡು ಇವತ್ತು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಮನೆ ಒರೆಸ್ಲಿಕ್ಕೆ ಇದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ. ಗಂಜಿಲ ಒಂದು 2-3 ಡ್ರಾಪ್ಸು, ಸ್ವಲ್ಪ ಹುಣಸೆ ಹಣ್ಣು, ಅರಿಶಿನ ಮತ್ತು ಅರಳುಪ್ಪು. ಮನೆ ಒರೆಸ್ಲಿಕ್ಕೆ ಮತ್ತು ದೇವ್ರ ಪೂಜೆಗೆ ಅಂತಲೇ ಒಂದು ಪ್ಯಾಕೆಟ್ ಸಪ್ರೇಟಾಗಿ ಅರಳುಪ್ಪು ತಂದು ಇಟ್ಕೊಂಡಿರ್ತೀನಿ. ಇದು ಅರಳುಪ್ಪು ಹಾಕೋದು ಮಿಸ್ ಆಗಿದೆ, ಹಂಗಾಗಿ ಹಾಕೋಬೇಕು ಅರಳುಪ್ಪನ್ನು ಕೂಡ. ಅರಿಶಿನ ಒಂದು ಚಿಟಿಕೆ ಹಾಕಬೇಕು, ವೈಟ್ ನೆಲಲ್ವ ಹಳದಿ ಕಾಣುತ್ತೆ. ಒಂದು ಚಿಟಿಕೆ ಹಾಕೋದನ್ನೂ ಹಾಕ್ಲಿಲ್ವ ಅಂತ ಮನೆ ಒರೆಸೋದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಅವೆಲ್ಲನೂ. ಈಗ ಅವನ್ನೆಲ್ಲ ಹಾಕಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀವು ಬೇಕಾದರೆ ಮನೆ ಒರೆಸೋದು ಲಿಕ್ವಿಡ್ ಏನಾರು ಇದ್ದರೂ ಹಾಕ್ಕೊಂಡು ಒರೆಸ್ಕೋಬೋದು. ನಾನೀಗೇನು ತಂದಿಲ್ದಿದ್ದ ಕಾರಣ ಇವಿಷ್ಟನ್ನು ಮಾತ್ರ ಹಾಕ್ಕೊಂಡು ಬರೀ ನೀರು ಹಾಕ್ಕೊಂಡು ಎಲ್ಲ ಒರೆಸ್ಕೊಂಡು ಶುಚಿ ಮಾಡಿಕೊಂಡೆ. ಹಿಂದಿನ ದಿನವೇ ದಪ್ಪದಾಗಿ ಒರೆಸೋಗಿದ್ದೆ. ಆದರೆ ಇರಲಿ ಅಂದ್ಬಿಟ್ಟು ಇವಾಗ ಗಂಜಲ ಎಲ್ಲ ಹಾಕಿ, ಹೊಸ ಮನೆ ಬೇರೆ ಅಲ್ವಾ, ಕೆಲಸ ಎಲ್ಲ ಮಾಡಿರ್ತಾರೆ, ಓಡಾಡಿರ್ತಾರೆ. ಹಾಗಾಗಿ ಈ ರೀತಿ ಎಲ್ಲ ಹಾಕಿ ಒರೆಸೋದ್ರಿಂದ ಮನೇಲಿ ಯಾವುದೇ ರೀತಿ ನೆಗೆಟಿವ್ ವೈಬ್ರೇಷನ್ಸ್ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಉಂಟಾಗಲ್ಲ ಅಂತ ಹೇಳ್ತಾರೆ. ನಾನು ಸುಮಾರು ವರ್ಷದಿಂದ ಈ ಒಂದು ರೀತಿನ ಪಾಲಿಸ್ಕೊಂಡು ಬಂದಿದ್ದೀನಿ. ನನ್ನ ಮೊದಲನೇ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಚಾನಲಲ್ಲಿ. ನನ್ನ ಹೊಸ ಮನೆಯಲ್ಲಿ, ಅಂದರೆ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಈಗ. ಹಾಗಾಗಿ ನಾನು ಇಷ್ಟು ದಿನ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಒಂದು ಶುಭ ದಿನ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗಾಗಿ ನನ್ನ ಮಾರ್ನಿಂಗಿಂದ ಹಬ್ಬ ಹೇಗೆ ಆಚರಿಸ್ತೀನಿ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡೋಣ. ನನ್ನ ರೊಟೀನ ನಿಮ್ಮ ಮುಂದೆ ಶೇರ್ ಮಾಡೋಣ. ನಮ್ಮ ಮೊದಲನೇ ರೊಟೀನ ಒಳ್ಳೆ ದಿನ ಶುರು ಮಾಡೋಣ ಅಂತ ಈ ಬ್ಲಾಗ್ನ ನಾನು ಶುರು ಮಾಡಿದ್ದೀನಿ ಹೊಸ ಮನೆಯಲ್ಲಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಆದಷ್ಟು ಕೆಲವೊಂದು ಯೂಸ್ಫುಲ್ ಟಿಪ್ಸು ಹೆಣ್ಮಕ್ಳುಗಳಿಗೆ ತಿಳಿಸಿದ್ದೀನಿ. ಅಂದರೆ ಮನೆ ಒರೆಸುವಾಗ ಏನೆಲ್ಲ ಹಾಕಿ ಒರೆಸೋದ್ರೆ ತುಂಬ ಒಳ್ಳೆಯದಂತ ಅಂದ್ಬಿಟ್ಟು. ಹಾಗೆಯೇ ಪೂಜೆನೂ ಸಹ ನಾನು ಹೇಗೆಲ್ಲ ಮಾಡ್ತೀನಿ ಎಲ್ಲ ನೋಡ್ಬೋದು. ಹಾಗೆ ನಮ್ಮೂರು ರಾಜರಾಜೇಶ್ವರಿ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಹಾಗೆ ಹಬ್ಬದ ಅಡುಗೆ ಏನು ಮಾಡ್ತೀವಿ ಎಲ್ಲ ನೀವು ನೋಡ್ಬೋದು. ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ. ಅಮ್ಮನ ಮನೇಲಿ ಅಡುಗೆ ಮಾಡೋದು, ಇಲ್ಲಿ ಬರೀ ಹಾಲುಕ್ಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ಅಮ್ಮನ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಸಾಮಾನುಗಳೆಲ್ಲ ತಂದಿಲ್ಲ ಅಲ್ವಾ, ಹಂಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇಷ್ಟ ಆದರೆ ಈ ಒಂದು ರೊಟೀನ್ ಬ್ಲಾಗ್ ಇಷ್ಟ ಆದರೆ ಫುಲ್ ಡೇ ರೊಟೀನ್ ಇರುತ್ತೆ, ಆಯಿತಾ? ಸರಿ, ನಾನೀಗ ಗರ್ಕೆ ಕಿತ್ಕೊಂಬರಕ್ಕೆ ಹೋಗೋಣ ಬನ್ನಿ. ಏನೇ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಮೊದಲು ನಾವು ವಿಘ್ನೇಶ್ವರನ ನೆನೆಯೋದು ಪ್ರಥಮವಾಗಿರುತ್ತೆ. ಹಂಗಾಗಿ ನಾನು ಗರ್ಕೆ ಕಿತ್ಕೊಂಡು ಸಗಣಿ ತರಿಸಿದ್ದೀನಿ, ಊರಿಂದ ಸಗಣಿ ಗಂಜಲ ಎಲ್ಲ ಸಗಣಿಯಿಂದ ಬೆನ್ಕನ್ ಮಾಡಿಬಿಡ್ತೀನಿ. ಹಾಗೆ ಅಮ್ಮನ ಮನೆ ಹತ್ರ ಬಿಟ್ಟಿದ್ದಂಥ ಬಾಳೆಗೊನೆ ಎಲ್ಲ ಪುಟಾಣಿ ವಿಡಿಯೋ ಮಾಡಿಕೊಂಡೆ. ಹಾಗೆ ಹಿಂದಿನ ದಿನ ಎಲ್ಲ ಪಾತ್ರೆ ಎಲ್ಲ ತೊಳೆದು ಒರೆಸಿ ಎಲ್ಲ ನೀಟಾಗಿ ದಬಾಕ್ಬಿಟ್ಟು ಹೋಗಿದೆ. ಎಲ್ಲ ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ಹಾಗೆ ಸಗಣಿ ನೋಡ್ತಾ ಇರ್ಬೋದು, ಹಸ್ವಿನ ಸಗಣಿ ತರಿಸಿದ್ದೀನಿ ಊರಿಂದ. ಹಾಗೆ ಇವಾಗ ಎಲ್ಲ ಫೋಟೋಸ್ಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೋಬೇಕು, ಹೂವೆಲ್ಲ ಮಾಡಿಸ್ಬೇಕು, ಎಲ್ಲ ಜೋಡಿಸ್ಕೊಬೇಕು ದೇವ್ರ ಮನೆಗೆ. ಹಾಗೆ ಅಡುಗೆ ಮನೇಲಿ ಹಾಲು ಉಗ್ಸೋದಕ್ಕೆ ಮತ್ತು ಅಡುಗೆ ಮನೇಲೂ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ, ಮರಗಳನ್ನೆಲ್ಲ ಮಡಗಿ. ಆ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಮನೇಲಿ ಹಾಲು ಉಗ್ಸೋದು ಆ ರೀತಿಯಾಗಿ ಮಾಡಿದ್ರೆ. ಹಾಗಾಗಿ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಬೆನ್ಕನ್ನು ರೆಡಿ ಮಾಡಿ ಇಟ್ಬಿಡ್ತೀನಿ. ಎರಡು ಮಾಡ್ಕೋತಾ ಇದ್ದೀನಿ. 21 ಗರ್ಕೆ ಕಿತ್ಕೊಂಡು ಬಂದಿದ್ದೀನಿ. 2ರಿಂದ 42 ಗರ್ಕೆನ ಕಿತ್ಕೊಂಡು ಬಂದಿದ್ದೀನಿ. ಒಂದು ಅಡುಗೆ ಮನೆ ಹತ್ರ ಹಾಲು ಉಕ್ಕಿಸ್ತೀನಲ್ವ, ಅಲ್ಲಿ ಗಂಗೆನ ಇಟ್ಟು ತುಂಬಿದ್ದು ಚೊಂಬಲ್ಲಿ, ತಾಮ್ರ ಚೊಂಬಲ್ಲಿ ಗಂಗೆ ಇಟ್ಬಿಟ್ಟು ಅಲ್ಲೂ ಸಹ ಬೆನ್ಕನ್ನು ಮಾಡಿಟ್ಟು 2 ಮಣ್ಣಿನ ದೀಪ ಹಚ್ಬಿಟ್ಟು
ಒಂದು ಫೋಟೋ ಇಟ್ಟು ಮರಗಳನ್ನ ಇಟ್ಟು ಪೂಜೆ ಮಾಡ್ತೀನಿ ಹಾಲು ಉಕ್ಸೋಟ್ ಪಕ್ಕ. ಹಾಗೆ ದೇವ್ರ ಮನೇಲಿ ಮಾಮೂಲಿ ಕಳಸ ಪೂಜೆ ಮಾಡಿ ಅಲ್ಲಿ ವರಮಹಾಲಕ್ಷ್ಮಿ ದೀಪನ ಹಚ್ತೀನಿ. ಈ ರೀತಿಯಾಗಿ ಮಾಡ್ಕೊತೀನಿ ನಾನು. ಏನಕ್ಕೆ ಇದಂತ ಫಸ್ಟ್ ವಿಡಿಯೋದಲ್ಲಿ ನಾನು ದೇವ್ರ ಪೂಜೆದ್ರ ಬಗ್ಗೆನೇ ನಾನು ನಿಮಗೆ ತಿಳಿಸ್ಬೇಕು ಅಂತ ಮಾಡಿರೋದು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ತುಂಬ ಒಳ್ಳೆಯದಾಗಿದೆ. ನಾನು ಈ ರೀತಿ ಎಲ್ಲ ರೂಢಿಸ್ಕೊಂಡೆಲ್ಲ ಮಾಡ್ತಾ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದು ವಿಚಾರಗಳನ್ನ ಪ್ರತಿದಿನವೂ ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಜೀವನದಲ್ಲಿ ನಡೆದಿರುವಂಥ ವಿಚಾರಗಳು, ಅದು ಇನ್ನೊಬ್ರಿಗೆ ಯೂಸ್ಫುಲ್ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಮ್ಮೂರು ಮಾರ್ಕೆಟ್ ಸುತ್ತಿದ್ದು ಹಬ್ಬಕ್ಕೆ ಪ್ರಿಪ್ರೇಷನ್ಗೆ ಏನೇನೆಲ್ಲ ತರೋದಕ್ಕೆಲ್ಲ ಹೋಗಿದ್ದೆಲ್ಲ ಅದರದ್ದೆಲ್ಲ ಸಿಂಪಲ್ ವೀಡಿಯೋ ಮಾಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಮೊದಲನೇ ವೀಡಿಯೋ ನಾನು ಶುಭ ಕಾರ್ಯದೇ ಇರಬೇಕು ಅನ್ನೋದೇ ಇತ್ತು, ಹಂಗಾಗಿ ಇದನ್ನು ಫಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಬೆನ್ಕನ್ನು ರೆಡಿ ಮಾಡಿ ಇಟ್ಟೆ. ಇದು ಈಗ ಬಿಳಿ ನಾಮನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊತೀನಿ. ಅರಿಶಿನ ಕುಂಕುಮ ಹಚ್ಚೋಕ್ಕಿಂತ ಮುಂಚೆ ಇದನ್ನು ಬಟ್ ಥರ ಇಟ್ಟು ಅದ್ರ ಮೇಲೆ ಇಟ್ಟರೆ ಅರಿಶಿನ ಕುಂಕುಮನ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹಂಗಾಗಿ ಫಸ್ಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಈ ಮನೆ ಗೃಹಪ್ರವೇಶ ಆಗಿ ಒಂದು ವಾರ ಆಗಿದೆ. ನಾವು ಒಂದು ವಾರ ಬಿಟ್ಟು ಏನಕ್ಕೆ ಬಂದಿದ್ದೀವಿ, ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ವು. ಹಾಗೆ ಎಲ್ಲ ಓಡಾಡಿರ್ತಾರೆ ಅಲ್ವಾ, ಎಲ್ಲ ಮುಗಿಸ್ಕೊಂಡ್ಮೇಲೆ ಬಂದು ಹಾಲು ಉಕ್ಸೋಣ ನೀಟಾಗಿ ಶ್ರದ್ಧೆಯಿಂದ, ಹಾಗೆ ಕ್ರಮಬದ್ಧವಾಗಿ ಅಂದ್ಬಿಟ್ಟು. ಹಾಗಾಗಿ ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಒಳ್ಳೆ ದಿನ ಬಂದಿತ್ತು ನಮ್ಮ ಫ್ಯಾಮಿಲಿಗೆಲ್ಲ. ಹಾಗಾಗಿ ಆವತ್ತಿನ ದಿನನೇ ಹಾಲು ಉಕ್ಸ್ಬಿಡೋಣ ಅಂತ ಎಲ್ಲ ಹಿಂದಿನ ದಿನವೇ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ನಾನು ಇವತ್ತು ಕಳಸದೊಳಗಡೆ ಏನೆಲ್ಲ ಹಾಕಿ ಪೂಜೆ ಮಾಡ್ತೀನಿ, ಹಾಲು ಕುಸ್ಕೊಳ್ಳುವಾಗ ನಾನು ಏನೆಲ್ಲ ಪಾಲಿಸ್ತೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಮಿಸ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸ್ವಲ್ಪನಾದರೂ ಈ ವಿಡಿಯೋ ಯೂಸ್ಫುಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ, ಒಂದು ಲೈಕ್ ಕೊಡಿ. ಈಗ ನಾನು ಎಲ್ಲ ದೇವ್ರ ಪಾತ್ರೆಗಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಸ್ಲ್ಯಾಬಲ್ಲಿ ಎಲ್ಲ ಮಾಡ್ಕೋತಾ ಇದ್ದೀನಿ ಅನ್ಕೋಬೇಡಿ, ಯಾಕೆಂದರೆ ಎಲ್ಲ ಹುಣಸೆ ಹಣ್ಣು ಗಂಜಲದ ನೀರಲ್ಲೆಲ್ಲ ಒರೆಸಿ ದೇವ್ರ ಪೂಜೆಗೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಇನ್ನೂ ಏನು ಸಾಮಗ್ರಿಗಳು ತಂದಿಲ್ಲ ಅಲ್ವಾ, ಹಂಗಾಗಿ ಅಲ್ಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಫೋಟೋಗಳಿಗೂ ಅಷ್ಟೇ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಅನ್ನಪೂರ್ಣೇಶ್ವರಿ ಹಾಗೆಯೇ ಈಶ್ವರನ ಫೋಟೋನೇ ಜಾಸ್ತಿ ಇರೋದು, ಯಾಕೆಂದರೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ. ಹಾಗಾಗಿ ಹಾಗೆ ಅನ್ನಪೂರ್ಣೇಶ್ವರಿ ನನಗೆ ತುಂಬಾ ಇಷ್ಟಪಡ್ತೀನಿ ಅಮ್ಮನ ನಾನು. ಹಾಗಾಗಿ ತುಂಬ ವರ್ಷದಿಂದ ನಾನು ಅನ್ನಪೂರ್ಣೇಶ್ವರಿನ ಪೂಜೆ ಮಾಡ್ತೀನಿ. ಹಾಗಾಗಿ ಇವತ್ತು ಅವರೇ ನಮ್ಮ ಮನೆಗೆ ಲಕ್ಷ್ಮಿ ಆ ಫೋಟೋನ ಇಟ್ಟು ಕಳಸ ಇಟ್ಟು ಪೂಜೆ ಮಾಡ್ತಾ ಇರೋದು. ನಾನು ಯಾವುದೇ ರೀತಿ ಮುಖವಾಡ ಹಾಕಿ ಲಕ್ಷ್ಮಿನೇನು ಕೂರಿಸಲ್ಲ, ಮಾಮೂಲಿ ಕಳಸ ಪೂಜೆ ಮಾಡ್ತೀನಿ ಅಲ್ವಾ. ನಾನು ಯಾವಾಗ ಕಳಸ ಪೂಜೆ ಮಾಡಿದ್ರೂ ಮಾಂಗಲ್ಯ ಬಳೆ ಹಾಕ್ದಂಗೆ ಇರ್ತೀನಿ. ಅಂದರೆ ಈ ವರಮಹಾಲಕ್ಷ್ಮಿಗೆ ಹೊಸ ಮಾಂಗಲ್ಯ ಹಾಕಿದ್ರೆ ನಾನಿನ್ನು ಮುಂದಿನ ವರ್ಷ ವರಮಹಾಲಕ್ಷ್ಮಿಗೇ ಹೊಸದು ಹಾಕೋದು. ಅಲ್ಲಿವರೆಗೂ ಕಳಸ ತೆಗ್ದಾಗೆಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಮತ್ತು ಅರಿಶಿನ ಕುಂಕುಮ ಹಾಕಿ ಅದನ್ನೇ ರಿಪೀಟ್ ಬಳಸ್ತಾ ಇರ್ತೀನಿ. ಒಂದು ವರ್ಷ ಆಗೋವರೆಗೂ ಆ ಬಳೆ ಮತ್ತು ಮಾಂಗಲ್ಯನ ತೆಗಿಯಲ್ಲ, ಹೊಸ್ದಾಗಿ ಮುಂದಿನ ವರ್ಷಕ್ಕೇ ಹಾಕೋದು. ಮುಂದಿನ ವರ್ಷ ತೆಗೆಯುವಂಥ ಮಾಂಗಲ್ಯನ ಒಂದು ಗಿಡದ ಮೇಲ್ಗಡೆ ಹಾಕಿಬಿಟ್ಟು ಬಳೆಗಳನ್ನ ನಾನು ತೊಡ್ಕೊತೀನಿ. ನಾನು ಬೇಗನೆ ಬಂದಿದ್ದರಿಂದ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ನನಗೆ ಟೈಮಿಂಗ್ಸ್ನ 6:30 ಇಂದ 8:30 ಗಂಟೆ ಕೊಟ್ಟಿದ್ದರು. ಅಷ್ಟರಲ್ಲಿ ನಾನು ಹಾಲುಕ್ಸಿ ಪೂಜೆ ಕೂಡ ಮುಗಿಸಿದ್ದೆ. ಹಂಗಾಗಿ ನಿಧಾನಕ್ಕೆ ಒಂದೊಂದೇ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ದೇವ್ರ ಮನೆಗೆ ತಂದು ಇಟ್ಟೆ. ಇಲ್ಲಿ ಕಳಸಕ್ಕೆ ಕಲಸಕ್ರೆ, ಅಡಿಕೆ, ಒಂದು ಪಿಂಚಷ್ಟು ಅರಿಶಿನ, ಹಾಗೆ ಒಂದು ಕಾಯಿನು. ಇದು ಹೋಮದ ಕಾಯಿನು. ನಮ್ಮ ಫ್ರೆಂಡ್ ಮನೇಲಿ ಹೋಮ ಮಾಡಿಸಿದಾಗ ಅಲ್ಲಿ ಹೋಮದೊಳಗಡೆ ಸಿಕ್ತಂಥ ಕಾಯಿನು ಒಂದೆರಡು ಸಿಕ್ಕಿದೆ ನನಗೆ. ಅದನ್ನು ಒಂದು ಕಳಸಕ್ಕೆ ಹಾಕ್ಬಿಡ್ತೀನಿ. ಕಾಯಿನು, ಅಡಿಕೆ, ಗುಂಡಡಿಕೆ. ಹಾಗೆ ನೀವು ಯಾವ ದೇವ್ರು ಕಳಸ ಇಡ್ತೀರ ಅನ್ನೋದು ಮೇಯ್ನ್ ಆಗುತ್ತೆ. ಗಂಡು ದೇವ್ರಿಗೆ ಇಡ್ತಿರೋ ಹೆಣ್ಣು ದೇವ್ರಿಗೆ ಇಡ್ತಿರೋ ಅಂತ. ಗಂಡು ದೇವ್ರಿಗೆ ಕಳಸ ಇಡೋದಾದರೆ ಮಾಂಗಲ್ಯ ಬಳೆ ಹಾಕಬಾರ್ದು. ಹೆಣ್ಣು ದೇವರು ಅಂದರೆ ಲಕ್ಷ್ಮೀ ದೇವಿ, ಈ ಥರ ಎಲ್ಲ ಕಳಸ ಮಾಡೋದಾದ್ರೆ ಮಾತ್ರ ಆ ಹೆಸ್ರೇಳಿ ಕಳಸ ಮಾಡೋದಾದ್ರೆ ಮಾತ್ರ ಮಾಂಗಲ್ಯ ಬಳೆನ ಇಡಬೇಕಾಗತ್ತೆ. ಇಲ್ಲಾಂದರೆ ಬರೀ ಎಳೆಗಳ್ಸನ್ನೇ ಮಾಡಿರ್ತಾರೆ ಕೆಲವೊಬ್ಬರು. ನಾನಿಲ್ಲಿ ಲಕ್ಷ್ಮೀ ಕಳಸ ಕೂರಿಸೋದು ವಾರ ಹಂಗೆ 15 ದಿವಸಕ್ಕೆ ಒಂದು ಸಲ ನಾನು ಕಳಸ ತೆಗಿತೀನಿ. ಹಾಗಾಗಿ ಮಾಂಗಲ್ಯ ಬಳೆನ ಅದಕ್ಕೋಸ್ಕರನೇ ನಾನು ಬಳಸೋದು. ಹೆಣ್ಣು ದೇವ್ರ ಕಳಸ ಅಲ್ವಾ ಮಾಡೋದು, ಹಂಗಾಗಿ ಬಳೆ ಮಾಂಗಲ್ಯ ಎಲ್ಲ ಮುತ್ತೈದೆ ಸಂಕೇತವಾಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಾನು ಯಾವಾಗ ಕಳಸ ಮಾಡೋದಕ್ಕೆ ಶುರು ಮಾಡಿದ್ನೋ ಆಗಲಿಂದ ಬಳೆ ಮಾಂಗಲ್ಯ ನಾನು ಬಳಸ್ತೀನಿ.
ಹಾಗಾಗಿ ಇದೊಂದು ತಿಳಿಸ್ಬಿಟ್ಟೆ. ಯಾಕೆಂದರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ. ಕೆಲವೊಬ್ಬರು ಎಳೆ ಕಳಶ ಮಾಡ್ತಾರೆ, ಅಂದರೆ ಗಂಡು ದೇವ್ರ ಕಳಶನೂ ಮಾಡ್ತಾರೆ, ಗೊತ್ತಾಗಲ್ಲ. ಆಮೇಲೆ ಅದಕ್ಕೆ ಮಾಂಗಲ್ಯ ಬಳೆ ಎಲ್ಲ ಹಾಕೋಕ್ಕಾಗಲ್ಲ. ನಾವು ಯಾವ ಹೆಸ್ರು ಹೇಳಿ ಮೊದಲು ಕಳಶ ಕೂರಿಸ್ತೀವೋ ಮೊದಲನೇ ಸಲ ಅದೇ ಥರ ನಡ್ಸ್ಕೊಂಡು ಹೋಗಬೇಕು. ನಾನಿಲ್ಲಿ ಲಕ್ಷ್ಮೀ ಕಳಶನೇ ಕೂರಿಸ್ತಾ ಇರೋದು. ಹಾಗೆ ಈಗ ಅಕ್ಕಿ ಎಲ್ಲ ಹಾಕಿ ನಾನು ಕಳಸದ ಕೆಳಗಡೆ ಒಂದು ತಾಮ್ರದ ತಟ್ಟೆ ಇಟ್ಟಿದ್ದೀನಲ್ವ, ಅಲ್ಲಿಗೆ ಗುಂಡಡಿಕೆ, ದುಡ್ಡು ಮತ್ತು ಅಕ್ಕಿ ಎಲ್ಲ ಹಾಕಿರ್ತೀನಲ್ವ, ಅದ್ರ ಮೇಲೆ ಕಳಸನ ಕೂರಿಸಿ 5 ಎಲೆನ ಬಳಸ್ತೀನಿ. 5 ವೀಳ್ಯದೆಲೆ ಒಂದೇ ಸಮ, ಯಾವುದೇ ತೂತಾಗಿರಬಾರ್ದು, ಯಾವುದೇ ರೀತಿ ತಗ್ಗು ಗಿಗ್ಗು ಆಗಿರಬಾರ್ದು, ಒಂದೇ ಸಮ ಇರುವಂಥ ಎಲೆಗಳನ್ನ ನಾನು ನೋಡ್ಕೊಂಡು ಇಟ್ಕೊಂಡು ಅದ್ರ ಎಲೆ ತುದಿಗೂ ಅರಿಶಿನ ಕುಂಕುಮನ ಇಟ್ಕೊತೀನಿ. ಈಗ ಕಳಸನ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಟಾಯಿತು. ಈಗ ಬೆನಕನ್ನು ಇಟ್ಕೊಳ್ಳೋಕ್ಕೆ ಒಂದು ವೀಳ್ಯದೆಲೆಗೆ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲುಗಡೆಗೆ ನಾನು ಬೆನಕನ್ನು ಇಡ್ತಾಯಿದ್ದೀನಿ. ಹಾಗೆ ನನಗೆ ಇವತ್ತು ಎಕ್ಕದು ಸಿಗಲಿಲ್ಲ. ಎಕ್ಕದು ಸಿಕ್ಕಿದ್ರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು. ವಿಘ್ನೇಶ್ವರಂಗೆ ಎಕ್ಕದೋವು ಮತ್ತು ಶಿವನಿಗೂ ಸಹ ಎಕ್ಕದೋವು ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ನನಗೆ ಸಿಗದಿರೋ ಕಾರಣ ನಾನಿಲ್ಲಿ ಬಳಸಿಲ್ಲ. ಅದನ್ನು ಕೂಡ ಬಳಸಬೇಕು, ಒಳ್ಳೆಯದು ಕೂಡ. ಈಗ ನಾನು ಎಲ್ಲ ದೇವ್ರುಗಳಿಗೂ ಒಂದೊಂದೇ ರೆಡಿ ಮಾಡ್ಕೊತ ಬಂದು ದೇವ್ರ ಮನೇಲಿ ರೆಡಿ ಮಾಡಿ ಇಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈಗ ನಾನು ಒಂದು ತಟ್ಟೆಯಲ್ಲಿ ಫಲಹಾರಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೀತಿಯ ಹಣ್ಣುಗಳನ್ನು ತೊಳೆದು ಒರೆಸಿ ಇಟ್ಕೊತಾ ಇದ್ದೀನಿ. ಬಾಳೆಹಣ್ಣು, ಹಣ್ಣುಗಳಲ್ಲಿ ಒಂದು 5 ಥರ ಹಣ್ಣುಗಳನ್ನ ಇಟ್ಟಿದ್ದೀನಿ. ಸೇಬು, ದಾಳಿಂಬೆ, ಸೀಬೆಹಣ್ಣು, ಮೂಸಂಬಿ, ಹಾಗೆ ಮರಸೇಬು, ಗ್ರೀನ್ ಆ್ಯಪಲ್ಲು, ಇಷ್ಟನ್ನು ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಅದಕ್ಕೂ ಕೂಡ ಅದ್ರ ಮೇಲುಗಡೆ ವೀಳ್ಯದೆಲೆ, ಅಡಿಕೆ, ಹೂವು ಮತ್ತು ಒಂದು ತುಳಸಿ ದಳ. ಲಕ್ಷ್ಮೀ ಪೂಜೆ ಅಲ್ವಾ, ತುಳಸಿ ಇಟ್ಟರೆ ವಿಷ್ಣುಕ್ಕೆ ಇಷ್ಟ ಆಗುತ್ತೆ. ವಿಷ್ಣು ಪ್ರಿಯ ಲಕ್ಷ್ಮಿ ಅಲ್ವಾ, ಹಾಗಾಗಿ ಜಾಸ್ತಿ ವಿಷ್ಣು ಆರಾಧನೆ ಮಾಡಿದಷ್ಟು ಲಕ್ಷ್ಮಿ ಚೆನ್ನಾಗಿ ಒಲಿತಾಳೆ. ಹಾಗಾಗಿ ನಾನು ತುಳಸಿನೂ ಸಹ ಬಳಸಿದ್ದೀನಿ. ಇದು ನಾನು ರೆಗ್ಯುಲರಾಗಿ ಪೂಜೆ ಮಾಡ್ತೀನಲ್ಲ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ಅಂದರೆ ವರಮಹಾಲಕ್ಷ್ಮಿ ಕಳಸ ಕೂರಿಸೋದಲ್ಲ ನಾನು ತೋರಿಸ್ತಾ ಇರೋದು, ಮಾಮೂಲಿ ಕಳಸ ಪೂಜೆ ನಾನು ಹೇಗೆ ಮಾಡ್ತೀನಿ ಅಂತ ಅದನ್ನು ಸಹ ಬಿಡಿಸಿ ಹೇಳ್ತಾ ಇದ್ದೀನಿ. ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನು ಪಂಚಾರತಿ ಮಾಡ್ತೀನಲ್ವ, ಅದಕ್ಕೆ ನಾನಿಲ್ಲಿ 5 ಥರದ ಎಣ್ಣೆನ ಬಳಸಿದ್ದು. ದೀಪದ ಎಣ್ಣೆಯಲ್ಲಿ ನಾನು 5 ಥರ ಎಣ್ಣೆ ಬರುತ್ತೆ, ಅದನ್ನು ಬಳಸಿದ್ದೀನಿ. ಅದನ್ನು ಹತ್ತಿ ಮೇಲುಗಡೆ ಹಾಕಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಲಾಸ್ಟಿಗೆ ಬೆಳಗೋದಕ್ಕೆ ತುಪ್ಪದ ದೀಪ ಕೂಡ ಬೆಳಗ್ಬೋದು. ಈಗ ಬತ್ತಿ ದೀಪಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಾಯ್ತಲ್ವ, ಈಗ ಅಕ್ಷತೆನೂ ರೆಡಿ ಮಾಡಿ ಈಗ ಹಾಲು ಉಗ್ಸೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಲು ಉಗ್ಸೋದಕ್ಕೆ ನಾನು ಮರಗಳನ್ನ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಿಂದಿನ ದಿನವೇ ಏನು ಮಾಡಿದೆ ಗೊತ್ತಾ, ಮರಗಳಿಗೆ ಪೇಪರು ಮೆಂತ್ಯ ಎಲ್ಲ ರುಬ್ಬಿ ಹಚ್ಚಿ ಒಣಗಿಸಿಟ್ಕೊಂಡಿದ್ದೆ. ಆ ಥರ ಮಾಡಬೇಕು, ಬರೀ ಮರ ಇದೆ ಅಂತ ಹಂಗೆ ತಂದು ಇಡಬಾರ್ದು, ಅದಕ್ಕೂ ನಾವು ಶುದ್ಧ ಮಾಡಬೇಕಲ್ವ. ಹಾಗಾಗಿ ಅದಾದಮೇಲೆ ಅರಿಶಿನ ಕುಂಕುಮ ಇಟ್ಟು ಅದ್ರ ಜೊತೆಗೆ ತುಂಬಿದ್ದು ತಾಮ್ರದ ಚೊಂಬಲ್ ನೀರು, ಇಲ್ಲ ಕೊಡ ಇದ್ದರೆ ಕೊಡ, ಹಾಗೆ ಬೆನಕ, ಅದ್ರ ಜೊತೆಗೆ 2 ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಲು ಉಗ್ಸೋದಕ್ಕೆ ಅಂತ ಮುಂಚೆ ಪಕ್ಕದಲ್ಲಿ ಈ ಥರ ಪೂಜೆ ಮಾಡ್ಕೋಬೇಕು, ಗಂಗೆ ಪೂಜೆ ಥರ ವಿಘ್ನೇಶ್ವರನೇ ಪ್ರತಿಷ್ಠಾಪನೆ ಮಾಡಿ. ಅದು ತುಂಬಾ ಒಳ್ಳೆಯದು. ಹೊಸ ಮನೆಗೆ ಹೋಗೋರಿಗೆ ಇದೊಂದು ಟಿಪ್ಸು, ಇದನ್ನು ನೋಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಮ್ಮ ಹಾಲು ಉಗ್ಸಿದಂಥ ಪುಣ್ಯ ಫಲ ಏನಿರುತ್ತೋ ಅದು ನಮಗೆ ಸಂಪೂರ್ಣವಾಗಿ ದೊರಕುತ್ತೆ. ಸಂಪೂರ್ಣವಾಗಿ ಮಾಡ್ದಂಗೆ ಆಗುತ್ತೆ. ಹಾಲು ಉಗ್ಸೋದೊಂದು ಕಾರ್ಯನ ಸಂಪೂರ್ಣ ಮಾಡ್ದಂಗೆ ಆಗುತ್ತೆ. ಇದು ನಮಗೆ ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಿದ್ದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ನನಗೆ ಜೋಯಿಸರು ಕೂಡ ಹೇಳಿದರು. ಹಾಗಾಗಿ ನಾನು ಯಾವುದೇ ಮನೆಗೆ ಹೋದರೂ ಈ ಥರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆಯೇ ವೀಳ್ಯದೆಲೆಗೆ ಹಮ್ಮನ್ನ ಕಿತ್ಕೊಂಡು ಬಂದಿದ್ದೆ, ನಮ್ಮ ಮನೆ ಹತ್ರ ಇತ್ತು. ಹಂಗಾಗಿ ಅದನ್ನು ಸಹ ಒಂದು ಚಿಕ್ಕ ಪಾಟ್ಗೆ ಹಾಕಿ ಅದಕ್ಕೆ ಸಗಣಿ ಮಣ್ಣನ್ನು ಹಾಕಿ ದೇವರು ಇಟ್ಟಿದ್ದೀನಿ ಪೂಜೆ ಮಾಡಲಿಕ್ಕೆ. ಅದನ್ನು ಕೂಡ ಹಾಗೆಯೇ ನಾನು ಮಾಂಗಲ್ಯ ಮಾಡ್ಕೋತೀನಿ ಅಲ್ವಾ, ಅದಕ್ಕೆ ನಾನು ಅರಿಶಿನದ ಕೊಂಬನ್ನ ಈ ಥರ ತಾಲಿ ಬರೋ ಥರ ನೋಡಿಕೊಂಡೆ ತೊಗೊಂಡು ಬರ್ತೀನಿ, ಆರಿಸ್ಕೊಂಡು ನನಗೆ ಯಾವ ಥರ ಬೇಕೋ ಆ ಥರ ಅರಿಶಿನದ ಕೊಂಬನ್ನ. ಅದನ್ನು ನಾನು ಈ ಥರ ಚೆನ್ನಾಗಿ ತೊಳ್ಕೊಂಡು, ಅರಿಶಿನದ ದಾರ, ಬಿಳಿ ದಾರ ಇದ್ದರೆ ಅರಿಶಿನ ಮಾಡ್ಕೊಳ್ಳಿ. ನಾನು ಈ ಥರ ದಾರ ಇದ್ದಿದ್ದರಿಂದ ಅದಕ್ಕೆ ಅರಿಶಿನ ಬಳ್ಕೊಂಡಿದ್ದೀನಿ. 2 ಇದ್ರೂ ನಡೆಯುತ್ತೆ, ಆಯಿತಾ. ಅದನ್ನು ಈಗ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಅದನ್ನು 3 ಗಂಟೆ ಹಾಕಿ ಇಟ್ಕೊತೀನಿ ಮಾಂಗಲ್ಯ ಕಟ್ಟಲಿಕ್ಕೆ. ಈಗ ಒಂದು ಕಡೆ ಮಾಂಗಲ್ಯ ಎಲ್ಲ ರೆಡಿ ಮಾಡ್ಕೊಂಡೆ ಅಲ್ವ. ಈಗ ಕಳಸದ ಕಾಯಿ ನಾನು ಏನು ಮಾಡ್ಕೋತೀನಿ ಅಂದರೆ, ತೆಂಗಿನಕಾಯಿ ಈ ಥರ ಸಮವಾಗಿರೋ ಅಂಥದ್ದು ತೊಗೋತೀನಿ. ಈ ಥರ ನೀಳವಾಗಿ ಗೆರೆ ಬಂದಿರಬೇಕು. ನಾನು ಪಾಲಿಸೋದು ಈ ಥರ. ಒಬ್ಬೊಬ್ಬರು ಒಂದೊಂದು ರೀತಿ ಪಾಲಿಸ್ತಾರೆ. ನಾನು ಈ ಥರ ಪಾಲಿಸ್ತೀನಿ. ಈ ಥರ ನೀಳವಾಗಿರುತ್ತಲ್ವ, ಅದು ಮುಖ ಅಂತ ನಾನು ಭಾವಿಸ್ತೀನಿ. ಅಲ್ಲಿಗೆ ನಾನು ಅರಿಶಿನ ಕುಂಕುಮ ಅಕ್ಷತೆನ ಹಾಕೋತೀನಿ. ನೀವು ಯಾವ ಥರನಾರು ಅರಿಶಿನ ಕುಂಕುಮ ಹಾಕ್ಕೋಬೋದು, ಇಲ್ಲ ಪೂರ್ತಿ ಅರಿಶಿನ ಬಳಿದು ಕುಂಕುಮ ಇಟ್ಕೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಅರಿಶಿನ ಕುಂಕುಮನ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮನ ಹಾಕಿಟ್ಕೊತೀನಿ. ಆಗ ನತ್ತಿ ಮೇಲ್ಗಡೆಗೆ ಸ್ವಲ್ಪ ಅಕ್ಷತೆನೂ ಕೂಡ ಹಾಕ್ತೀನಿ. ಮುತ್ತೈದೆಯರಿಗೆ ಕುಂಕುಮಕ್ಕೆ ಬಂದಾಗ ಹೇಗೆ ಮಾಡ್ತೀವೋ ನಾನು ಅದೇ ಥರನೇ ಪಾಲಿಸ್ತೀನಿ. ನಿಮಗೂ ಒಂದು ಯೂಸ್ ಆಗಿದೆ ಅಂತ ಡೀಟೈಲಿಂಗಾಗಿ ತೋರಿಸಿದ್ದೀನಿ. ಹಂಗಾಗಿ ಸ್ವಲ್ಪ ಲೆಂತ್ ಇದ್ರೂ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ.
ಹಾಗೆ ನಾನು ಬಿಳಿ ನಾಮನ ಇಟ್ಕೊಂಡಿದ್ದೀನಲ್ವ ನೆನೆಸಿ, ಅದನ್ನು ಸ್ವಲ್ಪ ದಪ್ಪದಾಗಿ ಈ ಥರ ನೆತ್ತಿ ಮೇಲ್ಗಡೆಗೆ ಅಂಟಿಸ್ಕೊತೀನಿ. ಅಕ್ಷತೆ ಏನಿರುತ್ತೆ ಅದು ನೀಟಾಗಿ ಅಂಟ್ಕೊಳ್ಳಿ ಅಂದ್ಬಿಟ್ಟು. ಈಗ ಅದನ್ನು ಹಾಕಿ ಅದ್ರ ಮೇಲ್ಗಡೆ ನಾನು ಅಕ್ಷತೆಗೆ ಅಕ್ಕಿ ಮತ್ತು ಸ್ವಲ್ಪ ಎಣ್ಣೆ ಅರಿಶಿನ ಹಾಕಿ ಕಲಸಿಟ್ಕೊಂಡಿರೋದು. ಅದನ್ನು ಈ ಥರ ನೀರು ಹಾಕಬಾರ್ದು ಅಕ್ಷತೆಗೆ ಯಾವತ್ತೂ, ಅದನ್ನು ನೆನಪಿರಲಿ. ಹಾಗಾಗಿ ಇದನ್ನು ನೀಟಾಗಿ ಅಂಟಿಸ್ಕೊಂಡೆ ಅಕ್ಷತೆನ. ಆಗ ಬಳೆ ಮತ್ತು ಮಾಂಗಲ್ಯ ಹೂವು ಏನೇ ಮಾಡಿಸಿದ್ರು ಅಕ್ಕಿಗಳು ಜಾರಲ್ಲ. ನಾನು ನೆಕ್ಸ್ಟ್ ಟೈಮ್ ಕಳಸ ತೆಗೆಯೋವರೆಗೂ ಹೀಗೇ ಇರುತ್ತೆ. ಈಗ ಕಾಯಿ ಕೂಡ ರೆಡಿ ಮಾಡಿಕೊಂಡೆ. ಈಗ ಅದಕ್ಕೆ ನಾನು 5 ಬಳೆ ಬಳಸಿದ್ದೀನಿ. 5 ಬಳೆನ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಇಟ್ಬಿಟ್ಟು ಕಳಸನ ನಾನು ನೀಟಾಗಿ ಎಲೆ ಮಧ್ಯಕ್ಕೆ ಇಡ್ತೀನಿ. ಸಮವಾಗಿ ನೀಟಾಗಿ ಬರೋ ಥರ ನೋಡ್ಕೊಂಡು ಇಟ್ಕೋಬೇಕು. ಈಗ ಇಟ್ಕೊಂಡಾದಮೇಲೆ ಮಾಂಗಲ್ಯನೂ ಸಹ ಕಟ್ಟಿಟ್ಕೊಂಡು ಬಿಡ್ತೀನಿ. ಮಾಂಗಲ್ಯ ಎಲ್ಲ ಕಟ್ಟಾದಮೇಲೆ ಪೂಜೆ ಮಾಡ್ತೀನಿ ನಾನು. ಫಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊತೀನಿ. 3 ಗಂಟೆ ಹಾಕಿ ಬಿಟ್ಬಿಡ್ತೀನಿ. ಇನ್ನು ಮತ್ತೆ ಆ ಗಂಟೆಲ್ಲ ಬಿಚ್ಚೋದಕ್ಕೆ ಹೋಗೋಲ್ಲ, ಹಾಗೆಯೇ ಓಪನ್ ಮಾಡೋದು, ತೊಳೆದ್ಬಿಟ್ಟು ಮತ್ತೆ ಕಾಯಿ ಮೇಲ್ಗಡೆಗೆ ಹಾಕೋದು, ಆ ಥರ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಮಾಡ್ಕೋಬೋದು. ಹಾಗೆ ಹೊಸ ಮನೆ ಆಗಿರೋ ಕಾರಣ ಅವರು ಬಾಗಿಲಿಗೆಲ್ಲ ನನಗೆ ಮಳೆಗಳನ್ನ ಒಡೆಸ್ಕೊಟ್ಟಿಲ್ಲ. ಹಂಗಾಗಿ ನಾನು ಏನಿರುತ್ತೆ ಡೋರಲ್ಲಿ ಓಪನ್ ಇರುತ್ತಲ್ಲ ಅಲ್ಲಿಗೆ ಮಾವಿನ ಸೊಪ್ಪನ್ನ ಹಿಂಗೆ ಚುಚ್ಚಿದ್ದೀನಿ. ಹಾಗೆಯೇ ಬಾಗಿಲಿಗೆ ಬಿಳಿ ನಾಮ ಏನಿರುತ್ತೆ ಅದನ್ನ ಅಂಟಿಸ್ಬಿಟ್ಟು ಈ ಥರ ನಾನು ಗೆಜ್ಜೆ ವಸ್ತ್ರನ ಹಾಕ್ತೀನಿ. ದೇವ್ರ ಮನೆ ಬಾಗಿಲು ಮತ್ತು ಮೇನ್ ಡೋರ್ ಇರುತ್ತಲ್ಲ ಅಲ್ಲಿಗೂ ಸಹ ಗೆಜ್ಜೆ ವಸ್ತ್ರ ಹಾಕಿ ಅರಿಶಿನ ಮೇಲ್ಗಡೆ ಹಿಂಗೆ ಮೆತ್ತುತ್ತೀನಿ. ಆಗ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯಕ್ಕೆ ಅರಿಶಿನ ಕುಂಕುಮನ ಇಡ್ತೀನಿ. ಹಾಗೆ ಇನ್ನೊಂದು ಹೇಳೋದು ಮರ್ತಿದೆ, ನಾನು 5 ಕವಡೆಗಳನ್ನ ಕೂಡ ಬಳಸ್ತೀನಿ. ಒಂದೇ ಸಮ ಇರೋದು ಅನ್ನಪೂರ್ಣೇಶ್ವರಿ ವಿಗ್ರಹ ಇದೆ, ಅದ್ರ ಮುಂದೆ ನಾನು 5 ಕವಡೆಗಳನ್ನ ಇಟ್ಟು ಪೂಜೆ ಮಾಡ್ತೀನಿ. ಹಾಗೆ ಹಾಲು ಉಗ್ಸ್ಲಿಕ್ಕೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಾಲು ಉಗ್ಸಿರೋ ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ಫೋಟೋನ ಆ್ಯಡ್ ಮಾಡಿದ್ದೀನಿ. ನಾನು ಇನ್ನೂ ಪೂಜೆ ದೀಪ ಏನೂ ಹಚ್ಚಿರಲಿಲ್ಲ. ಫಸ್ಟು ಹಾಲು ಉಗ್ಸಿ ಆನಂತರ ನಾನು ಅಡುಗೆ ಮನೇಲಿ ಏನು ಪ್ರತಿಷ್ಠಾಪನೆ ಮಾಡಿದ್ದೆ ಅಲ್ಲಿ ದೀಪ ಹಚ್ಚಿ ಅಲ್ಲಿಗೆ ಫಸ್ಟು ಪೂಜೆ ಆದಮೇಲೆ ನಾನು ದೇವ್ರ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ. ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಹಾಗೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಹಾಗೆ ಈಗ ನಾನು ಸ್ಯಾರಿ ಉಟ್ಕೊಂಡು ಬಂದು ದೇವ್ರ ಪೂಜೆಗೆ ಮಾಡ್ಕೋತಾ ಇದ್ದೀನಿ. ಹಾಲು ಉಗ್ಸಿದ ವಿಡಿಯೋ ಮಿಸ್ ಆಗಿದ್ದರಿಂದ ಹಾಗೇ ಎಕ್ಸ್ಪ್ಲೇನ್ ಮಾಡಿದೆ, ಏನೂ ಅಂದ್ಕೋಬೇಡಿ. ಹಾಗೆ ಪೂಜೆ ಎಲ್ಲ ಮಾಡಿ ಹೊಸ್ಲಿಗೂ ಸಹ ಪೂಜೆ ಮಾಡಿ ಅಕ್ಷತೆ ಏನು ಇಟ್ಕೊಂಡಿರ್ತೀನಿ ಅದನ್ನು ಹೊಸ್ಲಲ್ಲಿ ನಾವು ಸಂಕಲ್ಪ ಮಾಡಿ ನಾವು ಎಲ್ಲ ಈಡೇರಲಿ ಅಂತ ಸೂರ್ಯದೇವನಿಗೆ ನಮಿಸ್ತಾ ಹೊಸ್ಲಿಗೂ ಸಹ ನಾವು ಅಕ್ಷತೆನ ಪ್ರೋಕ್ಷಣೆ ಮಾಡಿ ಮನೆ ಒಳಗಡೆ ಬಂದು ನಾನೇನು ಬೆನ್ಕನ್ ಮಾಡಿದ್ದೆ ಅಲ್ಲಿಗೂ ಸಹ ನಾನು ಅರ್ಪಿಸ್ದೆ. ನಾನು ಈ ರೀತಿಯಾಗಿ ಪೂಜೆ ಮಾಡಿಕೊಂಡೆ. ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗೋದು ವಾಡಿಕೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಮ್ಮ ಊರಿನ ತುಂಬ ಪ್ರಸಿದ್ಧವಾದ ಹಳೇ ಕಾಲದ ದೇವಸ್ಥಾನ ಇದು, ಕೊಳದ ರಾಜರಾಜೇಶ್ವರಿ ಅಮ್ಮನ ದೇವಸ್ಥಾನ. ನನಗೆ ತುಂಬಾ ಇಷ್ಟ. ಚನ್ನರಾಯಪಟ್ಟಣದಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳು ಈ ದೇವಸ್ಥಾನಕ್ಕೆ ಶುಕ್ರವಾರ 11 ಗಂಟೆ ಒಳಗಡೆ 12 ಗಂಟೆ ರಾಹುಗಾಲದಲ್ಲಿ ಪೂಜೆ ದೀಪ ಹಚ್ಚೋದಕ್ಕೆ ಬರ್ತಾರೆ. ಇವತ್ತು ಸ್ವಲ್ಪ ಕಮ್ಮಿ ಜನನೇ ಇದ್ದರು ನಾವು ಹೋಗೋದ್ರಲ್ಲಿ. ಚೆನ್ನಾಗಿ ನಮಗೂ ದರ್ಶನ ಎಲ್ಲ ಆಯಿತು. ಮೀನುಗಳಂತೂ ಹೇಳಂಗಿಲ್ಲ, ಅಷ್ಟು ಸಾಕ್ಬಿಟ್ಟಿದ್ದಾರೆ. ಕಲರ್ ಮೀನುಗಳು, ಎಷ್ಟು ದಪ್ಪ ದಪ್ಪ ಮೀನುಗಳು ಎಲ್ಲ ಇದ್ವು. ಆದಷ್ಟು ವಿಡಿಯೋ ಮಾಡಿಕೊಂಡೆ. ವಾತಾವರಣ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಏನಾದರೂ ಈ ಕಡೆ ಸೈಡ್ ಬರೋದಾದರೆ ಈ ದೇವಸ್ಥಾನಕ್ಕೊಮ್ಮೆ ವಿಸಿಟ್ ಕೊಡಿ. ದೇವಸ್ಥಾನ ಬಾಗಿಲು ತೆಗ್ದಿಲ್ಲ ಅಂದರೂ ಪರವಾಗಿಲ್ಲ, ಆ ಪರಿಸರದಲ್ಲಿ ಕುತ್ಕೊಂಡು ಹೋಗಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ತುಂಬ ಶಕ್ತಿದೇವಿ, ತುಂಬಾ ನಂಬ್ತಾರೆ. ನನಗೂ ತುಂಬ ವಿಚಾರಗಳಲ್ಲಿ ಒಳ್ಳೆಯದಾಗಿದೆ ಕೂಡ. ಹಂಗಾಗಿ ಈ ದೇವ್ರಿಗೆ ಮತ್ತು ನಮ್ಮ ಮನೆ ಹತ್ರನೇ ಇರೋ ಮಾರಿಯಕ್ಕಾಂಬ ದೇವಸ್ಥಾನಕ್ಕೆ 2ಕ್ಕೂ ಸಹ ಹೋಗಿ ಬಂದ್ವಿ. ಹೆಣ್ಮಕ್ಳ ಹಬ್ಬ ಆಗಿರೋದ್ರಿಂದ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗದೆ ಹೋದ್ರೆ ಆಗತ್ತಾ, ಹಂಗಾಗಿ ನಾವು ಸಾಮಾನ್ಯವಾಗಿ ಹೋಗ್ತೀವಿ ಈ ದೇವಸ್ಥಾನಗಳಿಗೆ. ಹಾಗೆ ಅವರು ಸಹ ಎಲ್ಲ ಪೂಜೆ ಮಾಡಿ ಮಂಗಳಾರತಿ ಮಾಡಿಕೊಟ್ರು. ನನಗೂ ತುಂಬ ಖುಷಿಯಾಯಿತು, ಹೊಸ್ದಾಗಿ ಮತ್ತೆ ಮಂಗಳಾರತಿ ಮಾಡಿದ್ರಲ್ಲ ಅಂದ್ಬಿಟ್ಟು ಚೆನ್ನಾಗೇ ವಿಡಿಯೋ ಮಾಡಿಕೊಂಡೆ. ಹಾಗೆ ಈ ಗಂಟೆ ಸದ್ದು ಏನಿದೆ ಗೊತ್ತಾ, ಅದನ್ನು ಕೇಳೋದ್ರಿಂದ ನಮ್ಮ ತಲೆಯಲ್ಲಿರೋ ನೆಗೆಟಿವ್ ಥಾಟ್ಸ್ ದೂರ ಆಗುತ್ತೆ ಅಂತಾರೆ. ಹಾಗಾಗಿ ಸ್ವಲ್ಪ ಸೌಂಡ್ ಬರೋ ಥರ ಬಿಟ್ಟಿದ್ದೆ, ವಾಯ್ಸ್ ಓವರ್ ಕೊಡಲಿಲ್ಲ ಅಲ್ಲಿ. ತುಂಬಾ ಒಳ್ಳೆಯದು ಈ ಗಂಟೆ ಸೌಂಡು. ಈ ತಾಮ್ರದ್ದಕ್ಕೆ ಈಗ ಜಾಗಟೆ ಎಲ್ಲ ಹೊಡಿತಾರೆ ಗೊತ್ತಾ, ಅದು ತುಂಬಾ ಒಳ್ಳೆಯದು. ನಮ್ಮ ಅಜ್ಜಿ ತಾತ ಅವರೆಲ್ಲ ಹೇಳ್ತಾಯಿದ್ರು, ಹಂಗಾಗಿ ಶೇರ್ ಮಾಡಿದೆ. ಹಾಗೆ ಕೊಳದ ಹತ್ರ ಹೋದ್ಮೇಲೆ ಸಣ್ಣದಾಗಿ ವೀಡಿಯೋಸ್ ಮಾಡ್ಕೊಳ್ಳೇಬೇಕಲ್ವ, ಸಿಂಚು ಕೆಲವೊಂದು ವೀಡಿಯೋ ಮಾಡಿದ್ದು. ಹಾಗೆ ಮಾಡಿಸ್ಕೊಂಡು ಮನೆ ಹತ್ರ ಬಂದ್ವಿ.
ಇವು ಹೇಳೋಕ್ಕೆ ಆಗಲ್ಲ ಬಿಡ್ರಿ. ಇಲ್ಲಂತೂ ಮೀನುಗಳು ನೋಡೋಕ್ಕೆ ಸಿಂಚು ಬೇರೆ ಪೂರಿಗಳನ್ನ ಆರಿಸೋದು ಹಾಕ್ಬಿಟ್ಟು ಮೇಲ್ಗಡೆ ಬರೋ ಥರ ಮಾಡೋದು, ಅದರೆಲ್ಲ ಮಾಡಿದ್ಲು. ಚೆನ್ನಾಗಿತ್ತು. ಒಂಥರ ಒಂದು ಅರ್ಧ ಗಂಟೆನೂ ಕಾಲ ಕಳೆದ್ವಿ ಅಲ್ಲಿ ಅಂತಲೇ ಹೇಳ್ಬೋದು. ಈಗಂತೂ ನೀರು ತುಂಬಿರೋದ್ರಿಂದ 3 ಕಡೆನೂ ಮರಗಳ ದಿಂಬಿ ಎಲ್ಲ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಇಳಿದಂಗೆ. ಒಂದು ಕಡೆ ಮಾತ್ರ ಓಪನ್ ಇತ್ತು, ಅದಕ್ಕೆ ಆ ಕಡೆ ಸೈಡ್ಗೆ ಹೋಗಿ ನೀಟಾಗಿ ಗಂಗೆಯಲ್ಲಿ ಕಾಲು ಎಲ್ಲನೂ ಬಿಟ್ಕೊಂಡು ಒಂದು ಸ್ವಲ್ಪ ದೇವ್ರ ಕೈ ಮುಕ್ಕೊಂಡು ಗಂಗೆಗೆ ತಲೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಬಂದೆ ನಾನು. ಹಾಗೆ ಸಿಂಚು ಕೂಡ ಆಟ ಆಡ್ತಾಯಿದ್ಲು ಮೀನು ಹತ್ರ, ಪುರಿ ಎಲ್ಲ ಆರಿಸಿ ಹಾಕಿ. ನೆಕ್ಸ್ಟ್ ಬಂದು ಇದು ಮಾರಿಯಮ್ಮನ ದೇವಸ್ಥಾನ, ನಮ್ಮ ಮನೆ ಹತ್ರನೇ ಇರೋದು. ಇದು ಸಖತ್ ಹಳೆ ದೇವಸ್ಥಾನ. ಇಡೀ ಚನ್ನರಾಯಪಟ್ಟಣದವರು ಇಲ್ಲಿಗೆ ಬಂದು ಮಾರಿ ಹಬ್ಬ ಮಾಡ್ತಾರೆ. ಇದೊಂದೇ ಇರೋದು ದೇವಸ್ಥಾನ. ಹಂಗಾಗಿ ಅಲ್ಲೂ ಸಹ ಕೈ ಮುಕ್ಕೊಂಡು ಮತ್ತು ಸಂಜೆ ಪಾಯಸ ಮಾಡಿ ನೈವೇದ್ಯ ಇಟ್ಟು ಮತ್ತು ದೀಪ ಹಚ್ಚಿ ಒಂದು 5 ಜನಕ್ಕೆ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟು ಆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಮನೆಯಲ್ಲಿ ಹಬ್ಬದ ಅಡುಗೆ ಅಂತ ಪಾಯಸ ಮಾಡಿ ಕೋಸಂಬರಿ ಮಾಡಿ ವಡೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ. ಫ್ರೆಂಡ್ಸ್, ನೋಡಿದಿರಲ್ವ ನನ್ನ ಫಸ್ಟ್ ವ್ಲಾಗ್ ಈ ಥರ ಇತ್ತು. ದಯವಿಟ್ಟು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ಮತ್ತೆ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.